ಹಿಂದಿನ ಭಾಗದಲ್ಲಿ ರೋಹಿತ್ ಮತ್ತು ಕಾವ್ಯ ಇಬ್ಬರು ತಮ್ಮ ತಪ್ಪು ನಿರ್ಧಾರಗಳಿಂದ ಬೇರೆ ಬೇರೆ ಜೀವನನ ಆಯ್ಕೆ ಮಾಡಿರ್ತಾರೆ. ಬೇರೆ ಬೇರೆ ಜೀವನದಲ್ಲಿ ಸಂಗಾತಿ ಬದಲಾಗ್ತಾರೆ, ಅಭಿರುಚಿಗಳು ಬದಲಾಗಿರುತ್ತೆ, ಸಂಬಂಧಗಳು ಬದಲಾಗಿರುತ್ತೆ. ಇಷ್ಟೆಲ್ಲ ಬದಲಾವಣೆಗಳಲ್ಲಿ ಕಾವ್ಯ ಮತ್ತು ರೋಹಿತ್ ಬೇರೆ ಬೇರೆ ಜೀವನ ಹೇಗಿರುತ್ತೆ ಅಂತ ಇವತ್ತು ನೋಡೋಣ. ರಶ್ಮಿ, ರಶ್ಮಿ, ಎಲ್ಲಿದೆಯಾ ಮಾರಾಯ್ತಿ? ನಿನ್ನ ಹುಡ್ಕೋಕೆ ನನಗಂತೂ ಆಗಲ್ಲ ಕಣೆ. ಇವಾಗಿದ್ದೋಳು ಇನ್ನು ಸ್ವಲ್ಪ ಹೊತ್ತಿಗಿರಲ್ಲ. ಎಲ್ಲಿ ಹೋಗ್ತೀಯೇ? ನಿನ್ನ ಕಾಲಿಗೇನು ಪುರ್ಸೋತಿಲ್ವೇನೆ? ಅದನ್ನ ಇನ್ನೊಂದು ಸಾರಿ ಹೇಳು. ಇವಾಗ ಒಂದು ಕಾಫಿ ಕೊಡ್ತಾಳೆ ತಂದು, ಮತ್ತೇನಾದರೂ ಬೇಕು ಕೇಳೋಣ ಅಂತ ತಿರುಗಿ ನೋಡಿದ್ರೆ ಹುಡುಗಿ ಇರೋದೇ ಇಲ್ಲ. ನೆಟ್ಟಿಗೆ ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ, ಈಗ ಅದು ಇದು ಅಂತ ಮಾಡ್ತಾನೆ ಇದ್ರೆ ಆರೋಗ್ಯ ಆದರೂ ಏನಾಗ್ಬೇಕು ಹೇಳು? ಎಲ್ಲಿದ್ದಾಳೋ ಏನೋ ಈಗ. ಬಂದೆ ಅತ್ತೆ, ಏನು ಹೇಳಿ, ನಮ್ಮಿಂದ ಏನು ಸೇವೆ ಆಗಬೇಕಿತ್ತು? ಲೇ, ನಿನ್ಗೇನು ತಿಂದಿದ್ದು ಕರ್ಗಲ್ವೇನೆ? ಒಂದು ಕಡೆ ಇದ್ರೆ ಓಡಾಡ್ತಾನೆ ಇರಬೇಕಾ ಬೆಳಗ್ಗೆಯಿಂದ ರಾತ್ರಿವರೆಗೂ? ಹೊಟ್ಟೆಗೆ ತಿಂದರೆ ತಾನೇ ಕರ್ಗೋದು. ರಶ್ಮಿ, ಈಗ ಊಟ ತಿಂಡಿ ಎಲ್ಲ ಬಿಟ್ಟು ಅದು ಇದು ಅಂತೆಲ್ಲ ಕೆಲಸ ಮಾಡ್ತಿದ್ರೆ ನಿನ್ನ ಆರೋಗ್ಯ ಏನಾಗಬೇಕೆ? ಆಮೇಲೆ ಇದ್ದಾಳಲ್ಲ ನೀನಮ್ಮ, ಬರ್ತಾಳೆ. ಅಯ್ಯೋ ಏನಿ ಅತ್ಗೆಮ್ಮ, ನನ್ನ ಮಗಳಿಗೆ ಊಟನೇ ಹಾಕಿಲ್ಲ ಅನ್ಸುತ್ತೆ, ಅದಕ್ಕೆ ನನ್ನ ಮಗಳು ಸ್ವರ್ಗೇ ಹೋಗಿದ್ದಾಳೆ ಅಂತ. ಸಾಕು ಸಾಕು ನನ್ನ ರೇಗಿಸಿದ್ದು. ನಾನು ಬಟ್ಟೆ ತೊಳೆದಿಟ್ಟಿದ್ದೆ, ಅದನ್ನೇ ಬಿಸಿಲಲ್ಲಿ ಹರಡ್ ಬರೋಣ ಅಂತ ಹೋಗಿದ್ದೆ. ಏನು ಕರೆದಿದ್ದು ನನ್ನ? ಅಲ್ಲ ಕಣೆ, ಬೆಳಗ್ಗೆಯಿಂದನೂ ಕೆಲಸ ಮಾಡ್ತಾನೆ ಇದೆಯಾ? ನನಗೆ ಹೇಳಿದರೆ ನಾನೇ ಹೋಗಿ ಒಣಸ್ ಬರ್ತಿದ್ದೆ ಅಲ್ವೇನೆ? ಅಯ್ಯಯ್ಯೋ ಬೇಡಪ್ಪ. ಆಮೇಲೆ ನಿನ್ನ ಆದ್ನಿ ನಮ್ಮ ಮನೆಗೆ ಬಂದು, ಅಯ್ಯೋ ನನ್ನ ಅತ್ತಿಗೆಮ್ಮನ ಹತ್ರ ಕೆಲಸ ಮಾಡಿಸ್ತಿದ್ಯಲ್ಲೇ, ಇದಕ್ಕೆ ನಾ ಭಾವನೇ ಬೇಕು ಅಂತ ಹಠ ಹಿಡಿದು ಮದುವೆ ಆಗಿದ್ದು ಅಂತ ನನ್ನ ಮೇಲೆ ರೇಗ್ತಾಳೆ. ಹಾಗೆ ಮತ್ತೆ ನನ್ನ ಅತ್ತೆ ಕಂಡ್ರೆ ನಿನಗೆ ಹೀಗೆ ಭಯ ಇರಬೇಕು. ನಿನ್ನ ಕೂರಿಸಿ ನಾನೇ ಊಟ ಹಾಕಬೇಕು ಕಣೆ. ನನ್ನ ಮಗನ ಜೀವನ ಏನೆಲ್ಲ ಆಗಿದೆ ಅಂತ ಗೊತ್ತಿದ್ದು ಈ ಭಾವನೇ ಬೇಕು ಅಂತ ಮದುವೆ ಆಗಿದೆಯಾ? ಇಷ್ಟು ದಿನ ಆದರೂ ಒಂದು ದಿನನೂ ನನ್ನ ಮೇಲಾಗಲಿ ನನ್ನ ಮಗನ ಮೇಲಾಗಲಿ ಕೋಪ ಮಾಡ್ಕೊಂಡಿಲ್ಲ. ನಿನ್ನ ಥರದ ಸೊಸೆ ಸಿಗೋಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಕಣೆ. ನನ್ನ ಬಂಗಾರ ಕಣೆ ನೀನು. ಅಯ್ಯೋ, ಈ ಪುಣ್ಯ ನಿಮಗೆ ಯಾವಾಗಲೂ ಸಿಗ್ತಿತ್ತು, ನೀವೇ ಬೇಡ ಅಂತ ಅವಳನ್ನ ಸೊಸೆ ಮಾಡ್ಕೊಂಡಿದ್ದು. ಅದು ಲವ್ ಬೇರೆ ಮಾಡಿ, ಅದಕ್ಕೆ ಈ ಪುಣ್ಯ ನಿಂಗೆ ಸಿಕ್ಕಿಲ್ಲ. ಅಯ್ಯೋ, ಇಬ್ಬರು ಯಾಕೆ ಬೇಜಾರು ಮಾಡ್ಕೊಂಡ್ರಿ? ನಾನು ನಿಮ್ಮನ್ನು ರೇಗಿಸ್ಬೇಕು ಅಂತ ಹಾಗೆ ಹೇಳಿದೆ ಅಷ್ಟೇ. ಅತ್ತಮ್ಮ, ನನಗೆ ಹಿಂದೆ ಹೇಗಿದ್ರು ಅನ್ನೋದು ಮುಖ್ಯ ಇಲ್ಲ, ಇವಾಗ ನನ್ನ ಜೊತೆ ನನ್ನ ಗಂಡ ನನ್ನ ಅತ್ತೆ ಹೇಗಿದ್ದಾರೆ ಅನ್ನೋದೇ ಮುಖ್ಯ. ಅದಕ್ಕೆ ನಾನು ಹಳೇದನ್ನೆಲ್ಲ ಯೋಚನೆ ಮಾಡಲ್ಲ. ಇಷ್ಟೊತ್ತು ಹೊಗಳಿದ್ರಲ್ಲ, ಅವಳೇ ರಶ್ಮಿ. ರಶ್ಮಿ ಕಮಲನ್ನ ತಮ್ಮನ ಮಗಳು. ಇವಳಿಗೆ ರೋಹಿತ್ ಅಂದರೆ ತುಂಬಾ ಇಷ್ಟ. ಅವಾಗ್ಲಿಂದಾನು ತುಂಬ ಇಷ್ಟಪಡ್ತಿರ್ತಾಳೆ. ಆದರೆ ರೋಹಿತ್ ಕಾವ್ಯನ್ನ ಪ್ರೀತಿ ಮಾಡಿ ಮದುವೆ ಆಗ್ತಾನೆ. ಹಾಗಾಗಿ ರಶ್ಮಿ ದೂರ ಉಳ್ಕೊಳ್ತಾಳೆ. ಆದರೆ ಋಣ ಇದ್ರೆ ಸಿಗ್ತಾರೆ ಅಂತಾರಲ್ಲ, ಹಾಗೆ ಕಾವ್ಯ ಮತ್ತು ರೋಹಿತ್ ಬೇರೆ ಬೇರೆ ಆದಮೇಲೆ ರಶ್ಮಿ ಹಳೇದನ್ನು ಯಾವುದನ್ನು ಮನಸ್ಸಲ್ಲಿಟ್ಕೊಳ್ದೆ ತನ್ನ ಭಾವನ್ನೇ ಮದುವೆ ಆಗ್ತಾಳೆ. ರೋಹಿತ್ ತನ್ನ ಮುದ್ದಿನ ಹೆಂಡತಿ ಜೊತೆ ತುಂಬ ಸುಖವಾಗಿದ್ದಾನೆ. ಕಾವ್ಯ ಬೇರೆ ಮದುವೆ ಆದಮೇಲೆ ಹೇಗಿದ್ದಾಳೆ, ಅವಳ ಜೀವನನೂ ರೋಹಿತ್ ಥರನೇ ಸುಖವಾಗಿದೆಯಾ ಅಂತ ನೋಡೋದಾದರೆ, ಲೇ ಕಾವ್ಯ, ಎಲ್ಲೇ ಇದೆಯಾ? ಛೇ, ನೀನು ಬಂದಾಗಿಂದ ನಾನು ಸ್ವತಂತ್ರವಾಗಿ ಇರೋಕೆ ಆಗ್ತಿಲ್ಲ. ನೀನು ಯಾವಳೆ ನನ್ನ ಹುಡುಗಿ ಕಾಲ್ ಮಾಡೋಕ್ಕೆ? ನಾನು ಯಾರ ಜೊತೆನಾದರೂ ಮಲಗ್ತೀನಿ, ಯಾರ ಜೊತೆನಾದರೂ ಹೋಗ್ತೀನಿ, ಅದನ್ನು ಕೇಳೋಕೆ ನೀನು ಯಾವಳೆ? ನಿನಗೇನೆ ಪ್ರಾಬ್ಲಮ್ಮು? ನೀನು ಹೋಗು, ಯಾರು ಬೇಡ ಅಂತ ಹೇಳಿದ್ದು? ಸಂತೋಷ್, ಮಾತಿನ ಮೇಲೆ ನಿಗಾ ಇರಲಿ. ನೀನು ಮದುವೆ ಆಗಿ ಬಂದಿರೋ ಹೆಂಡ್ತಿ ನಾನು. ಮನೇಲಿ ನಾನಿರುವಾಗ ನೀನು ಯಾವಳ ಜೊತೆನೋ ಹೋಗೋಕೆ ನಾಚಿಕೆ ಆಗಲ್ವಾ ನಿನಗೆ? ಛೀ! ಸಾಕು, ಸುಮ್ಮನೆ ಇರೆ. ಏನು ನಿನ್ನ ಮೇಲೆ ಪ್ರೀತಿ ಉಕ್ಕಿ ನಾನು ನಿನ್ನ ಮದುವೆ ಆಗಿದ್ದೀನಿ ಅನ್ಕೊಂಡಿದ್ಯಾ? ಏನೋ ನಿನ್ನಪ್ಪ ಕೋಟಿ ಇರೋನು, ನನಗೂ 4 ಕಾಸು ಕೊಡ್ತಾನೆ, ನನ್ನ ಕೋಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ನಿನ್ನ ಮದುವೆ ಆದರೆ ಏನು ನೀನು ಐಶ್ವರ್ಯ ರೈತರ ಆಡ್ತಿದ್ಯಾ? ಏನು ಆಸ್ತಿಗೋಸ್ಕರ ನೀನು ನನ್ನ ಮದುವೆ ಆದ್ಯಾ? ಛೀ, ನಿನಗೆ ಹೇಳ್ಕೊಳಕ್ ನಾಚಿಕೆನೂ ಆಗಲ್ವಾ? ಸಾಕು, ಸುಮ್ಮನೆ ಇರೆ. ನಿನ್ನ ಇಷ್ಟಪಟ್ಟು ಮದುವೆ ಆಗೋಕೆ ನೀನೇನು ಫ್ರೆಶ್ ಇದೆಯೇನೆ? ಅವನು ಯಾವನೋ ಯೂಸ್ ಮಾಡಿ ಬಿಟ್ಟಿರೋ ಗಾಡಿ ನೀನು. ಹಾಗಿರುವಾಗ ನಿನ್ನ ಯಾರೇ ಇಷ್ಟಪಟ್ಟು ಮದುವೆ ಆಗ್ತಾರೆ? ಏನು ಕನ್ಸು ಕಾಣ್ತಿದ್ಯಾ? ನೋಡು ಸಂತೋಷ್, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಅವನಿಗೂ ನನಗೂ ಮದುವೆ ಆಗಿತ್ತು. ನಾನೇನು ನಿನ್ನ ಥರ ಯಾವಳ ಜೊತೆನ ಹೋಗಿ ಮಲಗಿಲ್ಲ. ಕಂಡಿದ್ದೀನಿ, ಸುಮ್ಮನೆ ಇರೆ. ನೀನು ಮದುವೆ ಆಗಿ ಲೀಗಲ್ಲಾಗಿ ಅವನ ಜೊತೆ ಮಲ್ಕೊಂಡೆ, ನಾನು ಮದುವೆ ಆಗದೆ ಇಲ್ಲಿಗಲ್ಲಾಗಿ ಮಲ್ಕೊಳ್ತಿದ್ದೀನಿ ಅಷ್ಟೇ. ಅದರಲ್ಲೇನು ವ್ಯತ್ಯಾಸ? ಛೀ, ಎಷ್ಟು ಚೀಪಾಗಿ ಯೋಚನೆ ಮಾಡ್ತೀಯಾ ಸಂತೋಷ್ ನೀನು. ನಿನ್ನಂತವನ ಜೊತೆ ನಾನು ನಂಬಿ ಬಂದೆ ನೋಡು, ಅದು ನನ್ನ ತಪ್ಪು. ಛೇ! ಸಾಕು, ಸುಮ್ಮನೆ ಇರೆ. ಎಷ್ಟೇ ಮಾತಾಡ್ತೀಯಾ? ನಿನಗೆ ಅವ್ನು ಬೋರ್ ಆಗಿದ್ದ, ಅದಕ್ಕೆ ನೀನು ನನ್ನ ಜೊತೆ ಬಂದೆ. ಇವಾಗ ನಾನು ಬೋರ್ ಆದರೆ ಹಿಂಗೆ ಬೇರೆ ಯಾವೊಂದೋ ಜೊತೆ ಹೋಗ್ತೀಯಾ ಅಷ್ಟೇ. ಛೀ, ನಿನ್ನಂತವನ ಜೊತೆ ಮಾತಾಡೋದೇ ತಪ್ಪು. ಇನ್ಯಾವತ್ತೂ ನಿನ್ನ ಜೊತೆ ಇರಲ್ಲ. ನಿನಗಿಂತ ಆ ರೋಹಿತೆ ಎಷ್ಟೋ ಬೆಸ್ಟ್. ಅವನ ಕಾಲಿನ ಕಸಕ್ಕೂ ನೀನು ಸರಿ ಹೊಂದಲ್ಲ. ಹೋಗಲೇ, ನಿನ್ನ ಯಾವನ್ ಇರುವಂದವನು?
ಕಾವ್ಯನ ಜೀವನ ತುಂಬ ಕೆಟ್ಟದಾಗಿರುತ್ತೆ. ಬಹುಶಃ ಎರಡನೇ ಮದುವೆ ಆಗೋ ಕೆಲವು ಹೆಣ್ಮಕ್ಳ ಜೀವನ ಹೀಗೆ ಇರುತ್ತೆ ಅನ್ಸುತ್ತೆ. ಕಾವ್ಯನಿಗೆ ಸಂತೋಷ್ ದಿನಾಲು ಕುಡ್ಕೊಂಡು ಬಂದು ಕಾಟ ಕೊಡ್ತಾ ಇರ್ತಾನೆ. ಪಾಪ ಕಾವ್ಯನಿಗೆ ಅವನ ಜೊತೆ ಜೀವನನೇ ಸಾಕಾಗಿರುತ್ತೆ. ತುಂಬ ಬೇಜಾರು ಮಾಡಿಕೊಂಡು ಸುಮ್ಮನೆ ಯೋಚನೆ ಮಾಡ್ತಾ ಬರ್ತಾ ಇರ್ತಾಳೆ. ರಶ್ಮಿ ಕೂಡ ಅಲ್ಲೇ ನಡ್ಕೊಂಡು ಬರ್ತಾ ಇರ್ತಾಳೆ. ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ಬೀಳ್ತಾಳೆ. ಅಯ್ಯೋ, ಏನಾಯ್ತು? ನಿಧಾನ, ಈ ಕಡೆ ಬನ್ನಿ. ಏನೂ ಆಗಿಲ್ಲ, ಟೆನ್ಷನ್ ಆಗಬೇಡಿ, ನೀರು ಕುಡೀರಿ, ತಗೊಳ್ಳಿ. ಏನೂ ಆಗಿಲ್ಲ, ಅದು ನನ್ನ ಪ್ರೆಗ್ನೆನ್ಸಿ ಟೈಮ್, ಹಾಗಾಗಿ ಸ್ವಲ್ಪ ತಲೆ ಸುತ್ತಿತು ಅಷ್ಟೇ. ನೀರು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೌದು, ನೀವು ಯಾರು ಅಂತ ಗೊತ್ತಾಗಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಕಾವ್ಯ ಅಂತ. ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ಬರ್ತಾ ನೀವು ಬಿದ್ದಿದ್ದು ನೋಡಿದ್ನಾ? ಅಯ್ಯೋ ಏನಾಯ್ತೋ ಏನೋ ಅಂತ ಹತ್ತಿರ ಬಂದೆ. ಎಲ್ಲಿ ನಿಮ್ಮನೆ? ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ, ಪರವಾಗಿಲ್ಲ, ನಮ್ಮನೆ ಇಲ್ಲೇ ಹತ್ತಿರ ಇರೋದು. ನಾನು ನಿಧಾನ ನಡ್ಕೊಂಡು ಹೋಗ್ತೀನಿ. ಏನು, ಈ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತೀರಾ? ನಡ್ಕೊಂಡು ಹೋಗಿ ಮತ್ತೆ ಎಲ್ಲಾದರೂ ತಲೆ ಸುತ್ತ ಬೀಳಕ್ಕ? ಅದೆಲ್ಲ ಏನೂ ಬೇಡ, ನಾನೇ ಮನೆವರೆಗೂ ಡ್ರಾಪ್ ಮಾಡ್ತೀನಿ, ಬನ್ನಿ, ನನಗೇನು ತೊಂದರೆ ಆಗಲ್ಲ. ರಶ್ಮಿ ಎಷ್ಟೇ ತಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಕಾವ್ಯ ಬಿಡೋದೇ ಇಲ್ಲ. ಒತ್ತಾಯ ಮಾಡಿಬಿಟ್ಟು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಕೂರಿಸ್ಕೋತಾಳೆ. ಹೋಗೋ ದಾರಿನಲ್ಲಿ ರಶ್ಮಿ ಕಾವ್ಯನ ಬಗ್ಗೆ ಎಲ್ಲ ಕೇಳಿ ಕೇಳಿ ತಿಳ್ಕೊತಾ ಹೋಗ್ತಾಳೆ. ಅಯ್ಯೋ, ಇದೇನಿದು? ರೋಹಿತ್ ಮನೆಗೆ ಬಂದಿದ್ದೀನಿ. ಸರಿ, ನಾನು ಹೊರಡೋದು ಬೆಸ್ಟು. ರಶ್ಮಿ, ನಾನಿನ್ನು ಹೊರಡ್ತೀನಿ ಆಯಿತಾ? ನನಗೆ ಸ್ವಲ್ಪ ಕೆಲಸ ಇದೆ. ಅಯ್ಯೋ, ಇಲ್ಲಿವರೆಗೂ ಬಂದು ಹಾಗೆ ಹೋಗ್ತೀರಾ? ನಮ್ಮ ಅತ್ತೆ ನೋಡಿದ್ರೆ ಹಾಗೆ ಕಳಿಸಿದ್ಯಾ ಅಂತ ಬೈತಾರೆ ನನಗೆ. ಪ್ಲೀಸ್ ಒಳಗೆ ಬನ್ನಿ. ಯಾರಮ್ಮ ರಶ್ಮಿ? ಯಾರ ಹತ್ರ ಮಾತಾಡ್ತಿದ್ಯಾ? ಕಾವ್ಯ, ನೀನಾ? ನೀನು ಯಾಕೆ ಇಲ್ಲಿಗೆ ಬಂದಿಯೇ? ನನ್ನ ಮಗನ ಜೀವನ ಅಂತೂ ಹಾಳು ಮಾಡಿದೆ, ಇನ್ನೇನು ಹಾಳು ಮಾಡೋಕ್ಕಿದೆ ಅಂತ ಇಲ್ಲಿಗೆ ಬಂದಿದ್ಯಾ? ಅತ್ತೆ, ನಿಮಗೆ ಕಾವ್ಯ ಮೊದಲೇ ಗೊತ್ತಾ? ಹೇಗೆ ಗೊತ್ತು? ಆಂಟಿ, ಸಾರಿ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ರಶ್ಮಿ ತಲೆ ಸುತ್ತಿ ಬಿದ್ದಿದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ಅಯ್ಯೋ ಹೌದಾ ರಶ್ಮಿ, ಏನಾಯ್ತಮ್ಮ? ಏನಾದರೂ ಪೆಟ್ಟಾಗಿದೆಯಾ? ಹಾಸ್ಪಿಟ್ಲಿಗೆ ಹೋಗಿ ಬರೋಣವಾ? ಅತ್ತಮ್ಮ, ಅಂಥದ್ದೇನೂ ಆಗಿಲ್ಲ, ನೀವು ಗಾಬರಿ ಆಗಬೇಡಿ. ಅಷ್ಟರಲ್ಲಿ ಇವ್ರು ಬಂದರು. ನಿನ್ನಿಂದ ತುಂಬ ಉಪಕಾರ ಆಯ್ತಮ್ಮ ಕಾವ್ಯ. ಅವತ್ತು ನನ್ನ ಮಗನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋದೆ, ಆದರೆ ಇವತ್ತು ನನ್ನ ಸೊಸೆನ ಕಾಪಾಡಿಬಿಟ್ಟೆ. ನಿನ್ನ ಬೈಬೇಕು ಹೊಗಳ್ಬೇಕು ಒಂದು ಅರ್ಥ ಆಗ್ತಿಲ್ಲ. ಒಳಗೆ ಬಾರಮ್ಮ ಕಾವ್ಯ, ರೋಹಿತ್ ಒಳಗಿದ್ದಾನೆ, ಕರಿತೀನಿ. ಹಾಯ್ ರೋಹಿತ್, ಹೇಗಿದೆಯಾ? ಅವತ್ತು ನನ್ನದೇ ತಪ್ಪು. ಅವತ್ತು ಕೋಪದ ಕೈಗೆ ಬುದ್ಧಿ ಕೊಡಬಾರ್ದಿತ್ತು. ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಎಲ್ಲನೂ ಸರಿಯಾಗಿರ್ತಿತ್ತು. ಕಾವ್ಯ, ಹಳೇದೆಲ್ಲ ಇವಾಗ ಯಾಕೆ ಹೇಳು? ಅದೆಲ್ಲ ಬಿಡು, ಅದೆಲ್ಲ ಮುಗ್ದೋಗಿರೋ ಕತೆ. ಮತ್ತೆ ಹೇಗಿದೆಯಾ? ಹೊಸ ಲೈಫ್ ಹೇಗಿದೆ? ಏನು ಅಂತ ಹೇಳಿ, ಕಟ್ಕೊಂಡವನು ನೆಟ್ಟಗಿಲ್ಲ. ಅವತ್ತು ನಾನು ಮಾಡಿರೋ ತಪ್ಪಿಗೆ ಇವತ್ತು ಒಂಟಿಯಾಗಿದ್ದೀನಿ. ಅದಕ್ಕೆ ಯಾರೂ ಬೇಡ ಅಂತ ಒಂಟಿಯಾಗಿರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅವತ್ತು ಮಗು ತೆಗ್ಸಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಆ ಮಗುನಾರು ನನ್ನ ಜೊತೆ ಇರ್ತಿತ್ತು ಅನಿಸುತ್ತೆ. ಕಾವ್ಯ, ಆಗಿದ್ದೆಲ್ಲ ಆಗೋಯ್ತು. ಹಳೇದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಇವಾಗೇನು ಅವನನ್ನು ಬಿಟ್ಟು ಬದುಕ್ತೀನಿ ಅಂತ ಹೇಳ್ತಾ ಇದೆಯಾ? ಮುಂದೆ ಕತೆ ಏನು? ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ರೋಹಿತ್, ನಾನು ಮಾಡಿರೋ ತಪ್ಪುಗಳಿಗೆ ಕ್ಷಮೆನೇ ಇಲ್ಲ ಅನಿಸುತ್ತೆ. ಅದರಲ್ಲೂ ಏನೂ ಅರಿದೇ ಇರೋ ಪುಟ್ಟ ಕಂದನ ನನ್ನ ಹೊಟ್ಟೆಲಿರುವಾಗಲೇ ಸಾಯಿಸ್ಬಿಟ್ಟೆ. ನನ್ನ ಥರದವರೇ ತುಂಬ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ಇನ್ನೂ ತುಂಬ ಜನ ಅಂತೂ ಮಗು ಪ್ರಪಂಚ ನೋಡಿದ್ಮೇಲೆ ಎಲ್ಲೋ ಎಸ್ಬಿಟ್ಟು ಅವ್ರ ಜೀವನ ನೋಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅಂಥ ಅನಾಥ ಮಕ್ಕಳಿಗೆ ನಾನೇ ತಾಯಿ ಆಗಬೇಕು ಅಂದ್ಕೊಂಡಿದ್ದೀನಿ. ನಾನೇ ಒಂದು ಅನಾಥಾಶ್ರಮ ನಡೆಸಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ರೋಹಿತ್. ತುಂಬ ಯೋಚನೆ ಮಾಡಬೇಡ ಕಾವ್ಯ, ಎಲ್ಲನೂ ಒಳ್ಳೆಯದಾಗುತ್ತೆ. ಹಿಂದೆ ಆಗಿರೋದು ಒಳ್ಳೆಯದಕ್ಕೆ ಆಗಿರುತ್ತೆ, ಮುಂದೆ ಆಗೋದು ಒಳ್ಳೆಯದಕ್ಕೆ ಆಗಿರುತ್ತೆ. ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನೋ ಮಾಡ್ತೀನಿ ಅಂತಿದೆಯಲ್ಲ, ಅದನ್ನು ಮಾಡು, ಎಲ್ಲ ಒಳ್ಳೆಯದಾಗಲಿ. ರಶ್ಮಿ, ನಿಂಗೆ ನಾನು ಪರಿಚಯನೇ ಇಲ್ಲ, ನನಗೂ ನೀನು ಪರಿಚಯ ಇಲ್ಲ. ಭಾವ ನನ್ನನ್ನು ಮದುವೆ ಆಗ್ತಾರೆ ಅಂತ ಗೊತ್ತಾದ್ಮೇಲೆ ನೀನು ಬಂದೇ ಇಲ್ಲ ಈ ಕಡೆ. ಫೋಟೋನೂ ನೋಡಿಲ್ಲ ಅನಿಸುತ್ತೆ, ಹಾಗಾಗಿ ನಿನಗೆ ನಾನು ಯಾರು ಅಂತ ಗೊತ್ತಾಗಿಲ್ಲ. ನೋಡು ರಶ್ಮಿ, ಏನೂ ಟೆನ್ಷನ್ ತಗೋಬೇಡ. ನಿಮ್ಮಿಬ್ಬರ ಜೀವನದ ಮಧ್ಯೆ ನಾನು ಮತ್ತೆ ವಾಪಸ್ ಬರಲ್ಲ. ಏನಾದರೂ ಕಷ್ಟ ಅಂತ ಬಂದರೆ ಹೇಳು, ನಾನು ನಿನಗೆ ಸಹಾಯ ಮಾಡ್ತೀನಿ. ಸರಿ ಆಂಟಿ. ಸರಿ ರೋಹಿತ್, ನಾನಿನ್ನು ಹೊರಡ್ತೀನಿ, ನನಗೆ ಟೈಮ್ ಆಯಿತು. ಕೋಪದಲ್ಲಿರುವಾಗ ತಗೊಂಡಿರೋ ನಿರ್ಧಾರಗಳಿಂದ ಕಾವ್ಯ ಕೊನೆಗೂ ಒಬ್ಬಂಟಿಯಾಗೆ ಉಳಿತಾಳೆ. ರೋಹಿತ್ ತನ್ನ ಹೆಂಡತಿ ಜೊತೆ ಸುಖವಾಗಿ ಸಂಸಾರ ಮಾಡ್ತಾನೆ. ಯಾರೇ ಆಗಲಿ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ಯಾಕಂದರೆ ಕೋಪದಲ್ಲಿ ಮಾಡೋ ನಿರ್ಧಾರಗಳಿಂದ ನಮಗೆ ಸಿಗೋ ಪರಿಣಾಮಗಳು ಮುಂದೆ ತುಂಬ ಕೆಟ್ಟದಾಗಿರುತ್ತೆ. ಅದಕ್ಕೆ ಹೇಳೋದು, ಏನೇ ಮಾಡೋದಾದರೂ ಒಂದು ಕ್ಷಣ ಯೋಚನೆ ಮಾಡಿ ಮಾಡಬೇಕು. ತಾಳ್ಮೆ ತುಂಬ ಮುಖ್ಯ ಆಗಿರುತ್ತೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನು ಇನ್ನು ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.